ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಿಮ್ಗೇನಾದ್ರೂ 3 ರಿಂದ 5 ಗಂಟೆಯ ಮಧ್ಯೆ ಏನಾದ್ರೂ ಎಚ್ಚರವಾಗ್ತಿದೆಯಾ? ಯಾವುದೇ ಶಬ್ದ ಅಥವಾ ಅಲಾರಾಮ್ ಇಲ್ಲದೆ ನಿಮ್ಗೇನಾದ್ರೂ ಎಚ್ಚರ ಆಗ್ತಿದ್ರೆ ಈ ವಿಶ್ವ ನಿಮ್ಮ ಜೊತೆ ಕಮ್ಯುನಿಕೇಟ್ ಆಗೋದಕ್ಕೆ ಪ್ರಯತ್ನಿಸುತ್ತಿದೆ ಅಂತ ಅರ್ಥ. ಇದನ್ನೇ ಬ್ರಹ್ಮ ಮುಹೂರ್ತ ಅಂತ ಅಂತೀವಿ. ನಮ್ಮಲ್ಲಿ ತುಂಬಾ ಜನ ಈ ಟೈಮ್ ನಲ್ಲಿ ಎದ್ದು ಕೂತಿರ್ತಾರೆ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಯಾವ ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗುತ್ತೆ ಅಂತ ನಾವು ಅವಾಗವಾಗ ಕೇಳ್ತಾನೆ ಇರ್ತೀವಿ. ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆಯ ಸಮಯದಲ್ಲಿ ಪ್ರತಿಯೊಂದು ಜೀವಿಯು ಯೂನಿವರ್ಸ್ ಜೊತೆಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಲ್ಲಿ ಇರುತ್ತೆ. ನಮ್ಮ ಸುತ್ತ ಎಲ್ಲರೂ ಪ್ರಶಾಂತವಾಗಿ ಮಲಗಿರ್ತಾರೆ. ನಮ್ಮ ಸುತ್ತ ನಡೆಯುವ ಎಲ್ಲಾ ಶಬ್ದಗಳು ಸ್ಟಾಪ್ ಆಗಿರುತ್ತೆ. ಹಾಗೇನೆ ಆ ಸಮಯದಲ್ಲಿ ವಿಶ್ವದ ಶಕ್ತಿ ತುಂಬಾನೇ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಏನೇ ಕೋರಿಕೊಂಡರೂ ರೈಟ್ ಫ್ರೀಕ್ವೆನ್ಸಿನಲ್ಲಿ ಯೂನಿವರ್ಸ್ಗೆ ಸೇರುತ್ತದೆ. ಹಾಗೇನೆ ವಿಶ್ವದಲ್ಲಿ ಇರುವ ಸಿಗ್ನಲ್ಸ್ ನಿಮ್ಮ ಮೈಂಡ್ ನಲ್ಲಿ ಇರುವ ರೇಡಿಯೋ ಸ್ಟೇಷನ್ಸ್ ನಲ್ಲಿ ಕರೆಕ್ಟ್ ಆಗಿ ಟ್ಯೂನ್ ಮಾಡಲಾಗುತ್ತೆ. ಈ ವಿಡಿಯೋದಲ್ಲಿ ಈ ರೀತಿಯ ತುಂಬಾ ಮುಖ್ಯವಾದ ವಿಷಯಗಳನ್ನ ಹಂಚಿಕೊಳ್ಳಲಾಗುತ್ತೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಳಿಗ್ಗೆ 3 ರಿಂದ 5 ಗಂಟೆಯ ಸಮಯದಲ್ಲಿ ಗಿಡದಲ್ಲಿದ್ದ ಹೂವುಗಳು ಅರಳುತ್ತವೆ. ಆ ಸಮಯದಲ್ಲಿ ಏನೋ ಗೊತ್ತಿಲ್ಲದ ಎನರ್ಜಿ ನಮ್ಮ ಸುತ್ತ ಇರೋ ಹಾಗೆ ಅನ್ಸುತ್ತೆ. ಮನಸ್ಸಿಗೆ ತುಂಬಾ ಪ್ರಶಾಂತವಾಗಿ ಇರುತ್ತೆ. ಯಾವುದೋ ಗೊತ್ತಿಲ್ಲದ ಆನಂದ ನಮ್ಮ ಮನಸ್ಸಿಗೆ ಆಗ್ತಾ ಇರುತ್ತೆ. ಯಾವುದೋ ಒಂದು ವಿಚಿತ್ರವಾದ ಅನುಭವವಾಗ್ತಾ ಇರುತ್ತೆ. ದುಡ್ಡು, ಸ್ನೇಹಿತರು, ಫ್ಯಾಮಿಲಿ ಇದ್ಯಾವುದು ಕೂಡ ಇರೋದಿಲ್ಲ. ಆದ್ರೆ ಆ ಸಮಯದಲ್ಲಿ ನಮ್ಮ ಮನಸ್ಸು, ಮೈಂಡ್ ಅನ್ನೋದು ತುಂಬಾ ಕಾಮ್ ಆಗಿ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆಗಳು, ಕೋರಿಕೆಗಳು ಇದಾವೆ. ಇವುಗಳಿಗೋಸ್ಕರ ನಾವು ದೇವ್ರೆ ನನ್ನ ಸಮಸ್ಯೆ ಇದು, ನನ್ನ ಕೋರಿಕೆ ಇದು ಅಂತ ನಾವು ಪ್ರತಿದಿನ ಹೇಳಿಕೊಳ್ತಾನೆ ಇರ್ತೀವಿ. ದೇವರಿಗೆ ಇರುವಂತಹ ರೂಪ ಯಾವುದೇ ಆದ್ರೂ ಕೂಡ, ಆದ್ರೆ ಈ ಯೂನಿವರ್ಸ್ ಮಾತ್ರ ಒಂದೇ. ಈ ವಿಶ್ವದಿಂದಲೇ ನಾವು ಹುಟ್ಟಿದ್ದೀವಿ. ಈ ವಿಶ್ವದಲ್ಲಿ ನಾವು ಲೀನವಾಗಿದ್ದೀವಿ. ಈ ವಿಶ್ವ ನಮ್ಮ ತಾಯಿ ಇದ್ದ ಹಾಗೆ. ಮಗುವಿಗೆ ತಾಯಿಗೆ ಇರುವ ಸಂಬಂಧವೇ ನಮಗೆ ಹಾಗೂ ಈ ವಿಶ್ವಕ್ಕೆ ಇರುವಂತಹ ಸಂಬಂಧ. ನಾವು ಏನೇ ಕೇಳಿದ್ರು ಕೂಡ ಈ ವಿಶ್ವ ನಮಗೆ ಅದನ್ನ ಕೊಡೋದಕ್ಕೆ ಸಿದ್ಧವಾಗಿನೇ ಇರುತ್ತೆ. ಆದ್ರೆ ಅದಕ್ಕೆ ರೇಡಿಯೋ ಸ್ಟೇಷನ್ಸ್ ನಲ್ಲಿ ಚಾನಲ್ ನ ಟ್ಯೂನ್ ಮಾಡಿದ್ದ ಹಾಗೆ ರೇಡಿಯೋ ಫ್ರೀಕ್ವೆನ್ಸಿನಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಯೂನಿವರ್ಸ್ಗೆ ಕಳಿಸ್ಬೇಕು. ಫ್ರೀಕ್ವೆನ್ಸಿ ಎಷ್ಟು ಕರೆಕ್ಟ್ ಇದ್ರೆ ಆಡಿಯೋ ಕ್ವಾಲಿಟಿ ಅಷ್ಟು ಕರೆಕ್ಟ್ ಆಗಿ ಇರುತ್ತೋ, ಯೂನಿವರ್ಸ್ ಜೊತೆ ನಮ್ಮ ಥಾಟ್ಸ್ ನ ಕೂಡ ಅನುಸಂಧಾನ ಮಾಡಿದಾಗೂ ಕೂಡ ಅಷ್ಟೇ ಕರೆಕ್ಟ್ ರೈಟ್ ಫ್ರೀಕ್ವೆನ್ಸಿನಲ್ಲಿ ಯೂನಿವರ್ಸ್ಗೆ ನಮ್ಮ ಥಾಟ್ಸ್ ನ ಕಳಿಸಿದಾಗ ಈ ವಿಶ್ವ ಸರಿಯಾದ ಸಮಯವನ್ನ ನೋಡಿ ಇಲ್ಲಿಯವರೆಗೂ ಕೋರಿಕೊಂಡ ಕೋರಿಕೆಗಳು ಅಥವಾ ಸಮಸ್ಯೆಗಳಿಗೆ ದಾರಿ ತೋರಿಸುವುದರ ಜೊತೆಗೆ ಅದನ್ನ ಹೇಗೆ ಅಚೀವ್ ಮಾಡಬೇಕೋ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡುತ್ತೆ. ಬೆಳಿಗ್ಗೆ ಬರುವ ಕನಸುಗಳು ನಿಜ ಆಗುತ್ತೆ ಅಂತ ನಮ್ಮ ಹಿರಿಯರು ಆವಾಗವಾಗ ನಮಗೆ ಹೇಳ್ತಾನೆ ಇರ್ತಾರೆ. ಆದ್ರೆ ಕನಸು ಬಂದಾಗ ಸಡನ್ ಆಗಿ ಎಚ್ಚರ ಆಗೋದಕ್ಕೆ ಕಾರಣ ಅಂತೂ ಖಂಡಿತ ಇದೆ. ಈ ಸೃಷ್ಟಿಯಲ್ಲಿ ಕಾರಣವಿಲ್ಲದೆ ಯಾವ ಕೆಲಸಗಳು ಕೂಡ ಅನ್ನೋದು ನಡೆಯೋದಿಲ್ಲ. ನೀವು ಯಾವುದೇ ಒಂದು ವಿಷಯವನ್ನ ತುಂಬಾ ಬಲವಾಗಿ, ತುಂಬಾ ಮನಸ್ಸಿನಿಂದ ಈ ವಿಶ್ವಕ್ಕೆ ಕಳಿಸಿದ್ದೀರಾ. ಹಾಗಾಗಿಯೇ ಬೆಳಗಿನ ಜಾವ ನಿಮ್ಗೆ ಎಚ್ಚರವಾಗ್ತಿರುತ್ತೆ. ಎಚ್ಚರವಾದ ಮೇಲೆ ನಾವು ಫೋನಲ್ಲಿ ಮೆಸೇಜ್ಗೆ ರೀಪ್ಲೇ ಕೊಟ್ಟು ಮತ್ತೆ ನಿದ್ದೆ ಮಾಡಿದ್ರೆ ಒಂದು ಒಳ್ಳೆಯ ಅವಕಾಶವನ್ನ ಕಳೆದುಕೊಳ್ಳುತ್ತೀವಿ. ಆ ಸಮಯದಲ್ಲಿ ನಿಮಗೆ ಎಚ್ಚರವಾದ್ರು ಇಲ್ಲ, ಆ ಸಮಯದಲ್ಲಿ ನಿಮಗೆ ಎದ್ದೇಳುವ ಅಭ್ಯಾಸ ಇದ್ರು ಈ ಪ್ರಪಂಚದಲ್ಲಿ ಇರೋರಿಗಿಂತ ನೀವು ತುಂಬಾ ಅದೃಷ್ಟವಂತರು. ಯಾರಿಗೂ ಬರದೇ ಇರುವಂತಹ ಐಡಿಯಾಸ್ ನಿಮಗೆ ಬರುತ್ತೆ. ತುಂಬಾ ಕಷ್ಟ ಅಂತ ಅಂದುಕೊಳ್ಳುತ್ತಿರುವ ಎಷ್ಟೋ ಕೆಲಸಗಳು ಕೂಡ ಪಂಚಭೂತಗಳು ಕೂಡ ನಿಮಗೆ ಸಹಾಯ ಮಾಡುತ್ತೆ. ಯೂನಿವರ್ಸ್ ಕೊಡುತ್ತಿರುವ ಸಂಕೇತಗಳನ್ನ ನೀವು ಪಾಲಿಸಿದ್ರೆ 100% ನೀವು ಅಂದುಕೊಂಡಿದ್ದು ನಡೆಯುತ್ತೆ. ಬೆಳಿಗ್ಗೆ 3 ರಿಂದ 5 ಸಮಯದಲ್ಲಿ ನೀವೇನಾದ್ರೂ ಎಚ್ಚರವಾಗಿದ್ರೆ ನೀವು ಯೂನಿವರ್ಸ್ ಜೊತೆಗೆ ಮಾತನಾಡಿ. ಆ ಸಮಯದಲ್ಲಿ ಅಕಸ್ಮಾತ್ ಆಗಿ ಎಚ್ಚರವಾದ್ರೆ ನಿಮ್ಮ ಕಾಲನ್ನ ಭೂಮಿಯ ಮೇಲೆ ಇಟ್ಟು ಸ್ಟ್ರೇಟ್ ಆಗಿ ನಿಂತುಕೊಳ್ಳಿ. ನಿಮ್ಮ ಬೆನ್ನು ಮೂಳೆ ಸ್ಟ್ರೈಟ್ ಆಗಿ ಇದ್ದಾಗ ಶರೀರದಲ್ಲಿ ಇರುವಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ನ, ಸಹಸ್ರಾರ ಈ ಎಲ್ಲಾ ಚಕ್ರಗಳು ಒಂದು ಅಲೈನ್ಮೆಂಟ್ಗೆ ಬರ್ತವೆ. ಆಗ ಯೂನಿವರ್ಸ್ ಎನರ್ಜಿ ನಿಮ್ಮೊಳಗೆ ಬರೋದಕ್ಕೆ ಸುಲಭವಾಗುತ್ತೆ. ಆಗ ನಿಮ್ಮ 2 ಕೈಗಳನ್ನ ಮೇಲಕ್ಕೆ ಎತ್ತಿ ಜೋಡಿಸಿಕೊಂಡು ಪ್ರಶಾಂತವಾದ ಮನಸ್ಸಿನಿಂದ ಕಣ್ಣು ಮುಚ್ಚಿ ನಿಮ್ಮ ಶರೀರದಲ್ಲಿ ಏನ್ ನಡೀತಿದೆ ಅಂತ ಗಮನಿಸಿಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ 2 ಹುಬ್ಬುಗಳ ಮಧ್ಯೆ ದೃಷ್ಟಿ ಇಟ್ಟು ಆ ಸಮಯದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಗಮನಿಸಿ. ಸ್ವಲ್ಪ ಹೊತ್ತು ಆದ ಮೇಲೆ ಯಾವುದಾದ್ರೂ ಒಂದು ಮೆಸೇಜ್ ನಿಮ್ಮ ಮನಸ್ಸಿನೊಳಗಿಂದಾನೇ ಬರುತ್ತೆ. ಯೂನಿವರ್ಸ್ ನಿಮ್ಮ ಜೊತೆ ಫಿಸಿಕಲ್ ಆಗಿ ಕಮ್ಯುನಿಕೇಟ್ ಆಗೋದಿಲ್ಲ. ನಿಮ್ಮೊಳಗೇನೆ ಯೂನಿವರ್ಸ್ ಇರುತ್ತೆ. ಅದೇನೇ ನಿಮ್ಮ ಮೆಸೇಜಸ್ ನ ನಿಮ್ಮ ಮೈಂಡ್ಗೆ ಪಾಪಪ್ ಮಾಡುತ್ತೆ. ಆ ಸಮಯದಲ್ಲಿ ಬಂದಿರುವ ಪ್ರತಿಯೊಂದು ಆಲೋಚನೆಗಳು, ಐಡಿಯಾಗಳು ತಪ್ಪದೆ ನೋಟ್ ಮಾಡಿ ಇಟ್ಕೊಳ್ಳಿ. ನೀವೇನಾದ್ರೂ ನೋಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಯೂನಿವರ್ಸ್ ನಿಮಗೆ ಕೊಟ್ಟಿರುವಂತಹ ಮೆಸೇಜಸ್ ಮರೆಯುವ ಸಾಧ್ಯತೆಗಳು ಇರ್ತವೆ. ಯಾವ ಉತ್ತರಗಳನ್ನ ಯೂನಿವರ್ಸ್ಗೆ ನೀವು ಕೇಳಿ ಪಡೆದುಕೊಂಡಿದ್ದೀರೋ ಅದರ ಮೇಲೆ ನೀವು ಕೆಲಸ ಮಾಡೋದನ್ನ ಶುರು ಮಾಡಿ. ಪಂಚಭೂತಗಳು ಅನ್ನೋದು ಸಹಕರಿಸುತ್ತೆ. ಕಷ್ಟ ಅಂತ ಅಂದುಕೊಂಡಂತಹ ಕೆಲಸಗಳು ಕೂಡ ತುಂಬಾ ಸುಲಭವಾಗಿ ನಡೆಯುತ್ತವೆ.
ಉಳಿದಿರುವ ಸಮಯದಲ್ಲಿ ಕೂಡ ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಆಗಬಹುದು. ಆದ್ರೆ ಆ ಸಮಯದಲ್ಲಿ ನಮ್ಮ ಸುತ್ತಲೂ ಶಬ್ದಗಳು ಅನೇಕವಾದ ಗಂದರಗೋಲ ಸಿಚುವೇಶನ್ಸ್ ಅನ್ನೋದು ಇರ್ತವೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರೋದಿಲ್ಲ. ಹಾಗೂ ಯೂನಿವರ್ಸ್ಗೆ ಕೂಡ ಮಿಲಿಯನ್ ಗಳಷ್ಟು ಆಲೋಚನೆಗಳು ಅನ್ನೋದು ಸೇರ್ತಾ ಇರ್ತವೆ. ಆದ್ರೂ ಕೂಡ ಯೂನಿವರ್ಸ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಆಗುತ್ತೆ. ಆದ್ರೆ ನೀವು ರೈಟ್ ಫ್ರೀಕ್ವೆನ್ಸಿನಲ್ಲಿ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗದೇ ಇರೋದ್ರಿಂದ ಅಲ್ಲಿಂದ ಬಂದ ಮೆಸೇಜಸ್ ನ ನೀವು ಸರಿಯಾಗಿ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೆಡಿಟೇಷನ್ ಮಾಡುವಂತಹ ಸಮಯದಲ್ಲಿ 3 ಸಾರಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಅಂತಾರೆ. ಹಾಗೆ ಮನಸ್ಸಿನಲ್ಲಿ ನಮ್ಮ ಕೋರಿಕೆಗಳನ್ನ ಕೋರಿಕೊಂಡು ಧ್ಯಾನವನ್ನ ಮಾಡಿದಾಗ ಯೂನಿವರ್ಸ್ಗೆ ನಮ್ಮ ಆಲೋಚನೆಗಳು ರೈಟ್ ಫ್ರೀಕ್ವೆನ್ಸಿನಲ್ಲಿ ರೀಚ್ ಆಗುತ್ತೆ. ಆವಾಗ ಯೂನಿವರ್ಸ್ ಇಂದ ಬರುವಂತಹ ಮೆಸೇಜಸ್ ನ ನಾವು ರಿಸೀವ್ ಮಾಡ್ಕೊಳ್ಬಹುದು. ಬುದ್ಧಿ ಪ್ರಚೋದನವಾಗುತ್ತೆ. ಯಾವಾಗ ಯಾವ ಕೆಲಸ ಮಾಡಬೇಕೋ ನಿಮಗೆ ತಿಳಿಯುತ್ತೆ. ನಿಮಗೆ ಎನರ್ಜಿ ಬರುತ್ತೆ. ನೀವು ಅಂದುಕೊಂಡ ಕೋರಿಕೆಗಳು ನಿಮಗೆ ಸಿದ್ಧಿಸುತ್ತೆ. ರಾತ್ರಿ ಮಲ್ಕೊಂಡಾಗ, ಬೆಳಗಿನ ಜಾವ, ಸಾಯಂಕಾಲ ಹೀಗೆ ಯೂನಿವರ್ಸ್ ಜೊತೆ ನೀವು ಕಮ್ಯುನಿಕೇಟ್ ಆಗೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗೇನೆ ಯೂನಿವರ್ಸ್ಗೆ ಪ್ರತಿರೂಪವಾಗಿರೋ ಎಲ್ಲಾ ದೇವರಿಗೂ ಆ ಸಮಯದಲ್ಲಿ ಪೂಜೆ, ಅಭಿಷೇಕ ಅನ್ನೋದನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಮನಸ್ಸು ಅನ್ನೋದು ತುಂಬಾ ಪ್ರಶಾಂತವಾಗಿ ಇರುತ್ತೆ ಹಾಗೂ ರೈಟ್ ಫ್ರೀಕ್ವೆನ್ಸಿನಲ್ಲಿ ಅಡ್ಜಸ್ಟ್ ಆಗುತ್ತೆ. ಆದ್ದರಿಂದ ನಿಮಗೇನಾದ್ರೂ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಒಳಗಡೆ ಎಚ್ಚರ ಆಗ್ತಿದ್ರೆ ನೀವೊಬ್ಬ ಡಿಫ್ರೆಂಟ್ ಪರ್ಸನ್, ತುಂಬಾ ಅದ್ಭುತವಾದ ವ್ಯಕ್ತಿ ಅಂತ ಹಾಗೂ ನೀವು ತುಂಬಾ ಅದೃಷ್ಟ ಮಾಡಿದಿರಿ ಅಂತ ಅನ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.